ಚಿಕ್ಕಬಳ್ಳಾಪುರದ ನಾಗಾರ್ಜುನ ಕಾಲೇಜು ಬಳಿ ನಡೆದ ಈ ಘಟನೆಯು ಸಮಾಜದ ನೈತಿಕ ಅಧಂಪತನಕ್ಕೆ ಹಿಡಿದ ಕನ್ನಡಿಯಂತಿದೆ. ಅತಿ ವೇಗ ಹಾಗೂ ಕರ್ಕಶ ಶಬ್ದದ ಬೈಕ್ ಸೈಲೆನ್ಸರ್ಗಳ ಮೂಲಕ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಲು ಹೋದ ಪೊಲೀಸರ ಮೇಲೆಯೇ ರೌಡಿಗಳಂತೆ ಮುಗಿಬಿದ್ದಿರುವುದು ಅಕ್ಷರಶಃ ಕಾನೂನಿಗೆ ಎಸಗಿದ ಅವಮಾನ. ಸಮವಸ್ತ್ರದಲ್ಲಿದ್ದ ಎಎಸ್ಐ ಗಂಗರಾಜು ಹಾಗೂ ಪಿಸಿ ಗಂಗರಾಜು ಅವರನ್ನ ನಡು ರಸ್ತೆಯಲ್ಲೇ ಕೆಳಕ್ಕೆ ತಳ್ಳಿ ದರ್ಪ ತೋರಿದ ಈ ವಿದ್ಯಾರ್ಥಿಗಳ ವರ್ತನೆ ನೋಡಿದ್ರೆ ಇವರಿಗೆ ಶಿಕ್ಷಣ ಪಡೆದು ಭವಿಷ್ಯ ರೂಪಿಸಿಕೊಂಡು ಉತ್ತಮ ಹುದ್ದೆ ಪಡೆದು ತಂದೆ ತಾಯಿಯ ಮುಖದಲ್ಲಿ ಕಾಣುವ ಮಕ್ಕಳ ಬಗೆಗಿನ ಖುಷಿ ಇವರಿಗೆ ಬೇಕಾಗಿಲ್ಲ ಅನ್ಸುತ್ತೆ. ರಕ್ಷಣೆ ನೀಡಬೇಕಾದ ಪೊಲೀಸರಿಗೆ ಇಂದು ರಕ್ಷಣೆ ಇಲ್ಲದಂತಾಗಿರೋದು ಆಡಳಿತ ವ್ಯವಸ್ಥೆಯ ದುರಂತ. ಕೇವಲ ಎಚ್ಚರಿಕೆ ನೀಡಿದ್ದಕ್ಕೆ ಗುಂಪು ಕಟ್ಟಿಕೊಂಡು ಪೊಲೀಸರ ಮೇಲೆ ಕೈ ಮಾಡಿದ ಈ ಉದ್ದಟ ವಿದ್ಯಾರ್ಥಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಇಂತಹ ಶಿಕ್ಷಿತ ರೌಡಿಗಳು ಜೈಲು ಕಂಬಿ ಎಣಿಸುವಂತಾಗಬೇಕು. ಇಲ್ಲವಾದ್ರೆ ನಾಳೆ ಜನಸಾಮಾನ್ಯರ ಕಥೆ ಏನು? ಪೊಲೀಸರ ಧೈರ್ಯ ಕುಗ್ಗಿಸುವ ಇಂತಹ ದುಷ್ಕೃತ್ಯಕ್ಕೆ ಈಗಲೇ ಬ್ರೇಕ್ ಹಾಕಬೇಕಾಗಿದೆ.